ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಏನಾಗುತ್ತೆ ಅಂತಂದ್ರೆ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ಸ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನಮಗೆ ಎರಡು ರೀತಿ ಪ್ರಾಬ್ಲಮ್ ಬರ್ಬೋದು. ಒಂದು ಟ್ರಿವಿಯಲ್ ಸೊಲ್ಯೂಷನ್ ಇರುವಂತಹ ಪ್ರಾಬ್ಲಮ್, ಇನ್ನೊಂದು ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇರುವಂತಹ ಪ್ರಾಬ್ಲಮ್. ಟ್ರಿವಿಯಲ್ ಸೊಲ್ಯೂಷನ್ ಆದರೆ ಕೇವಲ ಎರಡು ಸ್ಟೆಪ್ಸು, ನಾನ್ ಟ್ರಿವಿಯಲ್ ಆದರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇವಾಗ ಏನು ಮಾಡೋಣ, ಟ್ರಿವಿಯಲ್ ಸೊಲ್ಯೂಷನ್ ಇದ್ದರೆ ಯಾವ ರೀತಿ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನು ಮಾಡ್ತಾರೆ, ಒಂದು ಸೆಟ್ ಆಫ್ ನೋಡಿ ಮೂರು ಲೀನಿಯರ್ ಈಕ್ವೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಲೀನಿಯರ್ ಈಕ್ವೇಷನ್ಸ್ ಅಂದ್ರೆ ಏನು ಅಂತಂದ್ರೆ ನೋಡಿ, ಇವುಗಳ ಎಲ್ಲ ಅನ್ನೋನ್ಗಳ ಪವರ್ ಏನಿದೆ 1, ಏನು ಇಲ್ಲ ಅಂತಂದ್ರೆ 1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಪವರ್ ಏನಾದ್ರೂ ಕೂಡ 1 ಇದ್ರೆ ಅದನ್ನ ನಾವು ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಆ ರೀತಿ. ಸೊ ಇವಾಗ ಏನಾಗುತ್ತೆ, ನನಗೆ ಕೊಟ್ಟಿರುವಂತಹ 3 ಸಪರೇಟ್ ಲೀನಿಯರ್ ಈಕ್ವೇಷನ್ಸ್ ಅನ್ನ ನಾನು ಸಾಲ್ವ್ ಮಾಡಬೇಕು. ಮತ್ತೆ ಇದು ಟ್ರಿವಿಯಲ್ ಆರ್ ನಾನ್ ಟ್ರಿವಿಯಲ್ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ. ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಕೊಟ್ಟಿರುವಂತಹ ಲೀನಿಯರ್ ಈಕ್ವೇಷನ್ಸ್ ಗಳನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಅಂತಂದ್ರೆ Ax is equal to 0 ಈ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇವಾಗ ಎ ಅಂದ್ರೆ ಏನು? ಎ ಅಂದ್ರೆ ಇಲ್ಲಿ ಅಡ್ಜಸೆಂಟ್ ಆಗಿರುವಂತಹ, ಅಂದ್ರೆ ಆ ಲೀನಿಯರ್ ಈಕ್ವೇಷನ್ಸ್ ಗಳಲ್ಲಿ ಅನ್ನೋನ್ಗಳ ಪಕ್ಕ ಇರುವಂತಹ ವ್ಯಾಲ್ಯೂಗಳನ್ನು ನಾನು ಎ ಮ್ಯಾಟ್ರಿಕ್ಸ್ ಅಲ್ಲಿ ಬರೀಬೇಕು. ಸೊ ಇವಾಗ ಬರೀತೀನಿ ನೋಡಿ, ಎಕ್ಸಿನ ಪಕ್ಕ ಏನಿದೆ 2, ಇಲ್ಲಿ ಎಕ್ಸಿನ ಪಕ್ಕ ಏನಿದೆ ಮೈನಸ್. ಸೊ ಮೈನಸ್ ಅಂತ ಅಂದ್ರೆ ಏನಂತ ಬರೀಬಹುದು ನಾವು, -1 ಅಂತ ಬರೀಬಹುದು. ನೆಕ್ಸ್ಟ್ ಇಲ್ಲಿ ಎಕ್ಸಿನ ಪಕ್ಕ ಏನಿದೆ 3. ನೆಕ್ಸ್ಟ್ ವೈ, ಇಲ್ಲಿ ವೈ ಪಕ್ಕ ಏನಿದೆ ಮೈನಸ್ ಇದೆ. ಸೊ -1. ವೈ ಪಕ್ಕ ಏನಿದೆ 2, ಇಲ್ಲಿ ವೈ ಪಕ್ಕ ಪ್ಲಸ್ ಇದೆ ಅಷ್ಟೇ. ಸೊ +1 ಅಂದ್ರೆ 1 ಅಂತ ಡೈರೆಕ್ಟ್ ಆಗಿ ಬರೀ. ನೆಕ್ಸ್ಟ್ ಇಲ್ಲಿ ಝೆಡ್ ಪಕ್ಕ ಏನಿದೆ 3. ನೆಕ್ಸ್ಟ್ ಇಲ್ಲಿ ಏನೂ ಇಲ್ಲ ಅಂದ್ರೆ 1. ನೆಕ್ಸ್ಟ್ ಇಲ್ಲಿ -4 ಇದೆ. ಸೊ -4. ಸೊ ಇವಾಗ ಏನಾಯ್ತು, ಎ ಮ್ಯಾಟ್ರಿಕ್ಸ್ ಅನ್ನ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸ್ ಅಂದ್ರೆ ಏನು ಅಂತಂದ್ರೆ ಅನ್ನೋನ್ಗಳು, ನನ್ನ ಹತ್ರ ಇರುವ ಅನ್ನೋನ್ಗಳು. ಯಾವ್ಯಾವ ಅನ್ನೋನ್? ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ವೈ ವ್ಯಾಲ್ಯೂ ಗೊತ್ತಿಲ್ಲ, ಝೆಡ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಅವನ್ನ ನಾವೇನಂತ ಕರಿತೀವಿ, ಅನ್ನೋನ್ಸ್ ಅಂತ ಕರಿತೀವಿ. ಸೊ ಅದನ್ನ ಬರ್ಕೊಳ್ಳಿ, ಎಕ್ಸ್ ವೈ ಝೆಡ್. ನೆಕ್ಸ್ಟ್ ವಿಚ್ ವಿಲ್ ಬಿ ಈಕ್ವಲ್ ಟು, ಇದೇನಿದು ವ್ಯಾಲ್ಯೂ 0. ಸೊ ಇವಾಗ ಏನ್ ಮಾಡಿದೆ, ಮೊದಲನೇ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಂತಹ ಲೀನಿಯರ್ ಈಕ್ವೇಷನ್ಸ್ ಗಳನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದೆ. ಈಗ ಎರಡನೇ ಸ್ಟೆಪ್ ಏನ್ ಮಾಡಬೇಕು ಅಂತಂದ್ರೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ಅನ್ನ ಕಂಡುಹಿಡಿಬೇಕು. ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀವಿ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ, ಇಲ್ಲಿರುವಂತಹ ಎ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿತೀನಿ. ಸೊ ರ್ಯಾಂಕ್ ಅನ್ನ ಕಂಡುಹಿಡಿದಾದ್ಮೇಲೆ ನಾವು ಈಸಿಯಾಗಿ ಟ್ರಿವಿಯಲ್ ಅಥವಾ ನಾನ್ ಟ್ರಿವಿಯಲ್ ಅಂತ ಕನ್ಕ್ಲೂಡ್ ಮಾಡಬಹುದು. ಸೊ ಟ್ರಿವಿಯಲ್ ಆದ್ರೆ ಪ್ರೋಸೆಸ್ ಅಲ್ಲೇ ಸ್ಟಾಪ್ ಆಗುತ್ತೆ, ನಾನ್ ಟ್ರಿವಿಯಲ್ ಆದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕು. ಸೊ ಇವಾಗ ಒಂದು ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಯೋದಕ್ಕೆ ನಮಗೆ 2 ಫಾರ್ಮ್ ಇದೆ. ಒಂದು ನಾರ್ಮಲ್ ಫಾರ್ಮ್, ಇನ್ನೊಂದು ಎಕಲಾನ್ ಫಾರ್ಮ್. ಸೊ ನಾರ್ಮಲ್ ಫಾರ್ಮ್ ಅಲ್ಲಿ ಏನಾಗುತ್ತೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಸೊ ಲೆಂತಿ ಆಗುತ್ತೆ. ಸೊ ಈಸಿಯಾಗಿ ಏನ್ ಮಾಡೋಣ, ಎಕಲಾನ್ ಫಾರ್ಮ್ ಅಲ್ಲಿ ಕಂಡುಹಿಡಿಯೋಣ. ಸೊ ಎಕಲಾನ್ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ, ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಮಾತ್ರ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇವಾಗ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ, 2 -1 3 -1 2 1 3 1 -4. ಸೊ ಇದ್ಯಾವುದಿದು, ಎ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಕಂಡುಹಿಡಿಬೇಕು. ಎಕಲಾನ್ ಫಾರ್ಮ್ ಅಲ್ಲಿ ನಾನು ರ್ಯಾಂಕ್ ಅನ್ನ ಕಂಡುಹಿಡಿಬೇಕಾದ್ರೆ ನನ್ನ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ನಾನು 1 ಮಾಡಬೇಕು ಅಥವಾ 0 ಆದ್ರೂ ನಡೆಯುತ್ತೆ. ಏನು ಕಂಡೀಷನ್ ಅಂತಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸಿನ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳು ಎಲ್ಲವೂ ಕೂಡ 0 ಆಗಬೇಕು. ಸೊ ಇವುಗಳನ್ನ ನಾನು 0 ಮಾಡೋದಕ್ಕೆ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಮಾಡಿಕೊಂಡ್ರೆ ನನಗೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ 1 ಮಾಡ್ಕೊಂತೀವಿ. ಈಗ ನಾನು ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 2 ಅನ್ನ ನಾನು 1 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದು ಯಾವ ರೋ ಅಲ್ಲಿ ಇದೆ, ರೋ 1 ಅಲ್ಲಿ ಇದೆ. ಇದನ್ನ ರೋ 1 ಅಂತೀವಿ, ರೋ 2 ರೋ 3, ರೋ 1 ರೋ 2 ರೋ 3. ಸೊ ರೋ 1 ಅಲ್ಲಿ ಇರುವಂತಹ 2 ಅನ್ನ ನಾನು 1 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, ರೋ 1 ಪ್ಲಸ್ ರೋ 2 ಮಾಡ್ತೀನಿ.
ಯಾಕೆ ನೋಡಿ, ರೋ 1 ವ್ಯಾಲ್ಯೂ ಏನಿದೆ 2 ಇದೆ, ಪ್ಲಸ್ ರೋ 2 ವ್ಯಾಲ್ಯೂ ಏನು ಅದರ ಕರೆಸ್ಪಾಂಡಿಂಗ್ -1. ಸೊ 2 ಪ್ಲಸ್ ಇಂಟು ಮೈನಸ್ ಏನು -1. 2 - 1 ವಿಲ್ ಬಿ 1. ಸೊ ಇವಾಗ ಏನಾಯ್ತು, ಈ 2 ಅನ್ನು ನಾನು 1 ಆಗಿ ಕನ್ವರ್ಟ್ ಮಾಡಿದಾಗ ಆಯ್ತು. ಸೊ ಅದಕ್ಕೆ ಏನು ಮಾಡಿದೆ, R1 ಪ್ಲಸ್ R2 ನ ತಗೊಂಡಿದ್ದೀನಿ. ಸೊ ಇವಾಗ ಹೊಸ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಇಲ್ಲಿ ಕೇವಲ ನಾನು ರೋ 1 ಮೇಲೆ ಮಾತ್ರ ಆಪರೇಷನ್ ಆಗ್ತಾ ಇರೋದ್ರಿಂದ ರೋ 2 ವ್ಯಾಲ್ಯೂ ಸೇಮ್ ಇರುತ್ತೆ, ರೋ 3 ವ್ಯಾಲ್ಯೂ ಕೂಡ ಸೇಮ್ ಉಳ್ಕೊಳ್ಳುತ್ತೆ. ಸೊ 2 ಪ್ಲಸ್ ಆರ್ -1. ಸೊ ಏನಾಯ್ತು, 2 - 1 ವಿಲ್ ಬಿ 1. ನೆಕ್ಸ್ಟ್ ಇನ್ನೊಂದು R1 ವ್ಯಾಲ್ಯೂ ಏನಿದೆ ಇಲ್ಲಿ -1 ಪ್ಲಸ್ R2 ವ್ಯಾಲ್ಯೂ ಏನು ಕರೆಸ್ಪಾಂಡಿಂಗ್ R2 ವ್ಯಾಲ್ಯೂ ಇಸ್ 2. ಸೊ -1 ಪ್ಲಸ್ 2 ವಿಲ್ ಬಿ 1. ಸೊ ಇದನ್ನು ಕೂಡ 1 ಅಂತ ಬರೀತೀನಿ. ನೆಕ್ಸ್ಟ್ R1 value is 3 and its corresponding R2 value is 1. So 3 plus 1 will be 4. So ಇವಾಗ ಏನಾಯಿತು, ಮೊದಲನೇ ಡಯಾಗೋನಲ್ ಎಲಿಮೆಂಟ್ 1 ಆಯಿತು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ರೋ ಟ್ರಾನ್ಸ್ಫಾರ್ಮೇಷನ್ ಅನ್ನು ಯೂಸ್ ಮಾಡಿಕೊಂಡು ಅದರ ಕೆಳಗಡೆ ಇರುವಂಥ ಎರಡು ವ್ಯಾಲ್ಯೂಗಳನ್ನು 0 ಮಾಡಬೇಕು. ಸೊ 0 ಯಾವ ರೀತಿ ಮಾಡ್ತೀನಿ ನೋಡಿ, A is equal to ಹೊಸ ಮ್ಯಾಟ್ರಿಕ್ಸ್ ಅನ್ನು ಇಲ್ಲಿ ಬರ್ಕೊಂತೀನಿ. ಇಲ್ಲಿ ರೋ 2 ಅಲ್ಲಿ ಇರುವಂತಹ -1 ಅನ್ನು ನಾನು 0 ಮಾಡಬೇಕು. ಸೊ ರೋ 2 ಅಲ್ಲಿ ಇರುವಂತಹ -1 ಅನ್ನು 0 ಮಾಡೋದಕ್ಕೋಸ್ಕರ ಅದರ ಕರೆಸ್ಪಾಂಡಿಂಗ್ ಡಯಾಗೋನಲ್ ಎಲಿಮೆಂಟಿನ ರೆಫರೆನ್ಸ್ ತಗೋಬೇಕು. ಸೊ ಯಾವ ರೋ ಅಲ್ಲಿ ಇದೆ, ಅದು R1 ರೋ 1 ಅಲ್ಲಿ ಇದೆ. ಸೊ ಸಿಂಪಲ್ ಟ್ರಿಕ್ ಏನು, ಇದನ್ನ 0 ಮಾಡೋದಕ್ಕೆ ಇದರ ಉಲ್ಟಾ ವ್ಯಾಲ್ಯೂನ ಇಲ್ಲಿ ಬರೀಬೇಕು. ಇಲ್ಲಿ -1 ಇದೆ, +1 ಬರೀತೀನಿ. ನೆಕ್ಸ್ಟ್ R3 ವ್ಯಾಲ್ಯೂನ 3 ಇದೆ, ಅದನ್ನ ನಾನು 0 ಮಾಡಬೇಕು. ಯಾವುದರ ರೆಫರೆನ್ಸ್ ಅಲ್ಲಿ, ವಿತ್ ದ ರೆಫರೆನ್ಸ್ ಆಫ್ ರೋ 1. ಇಲ್ಲಿ ವ್ಯಾಲ್ಯೂ ಎಷ್ಟಿದೆ 3. ಸೊ ಏನು ಮಾಡಬೇಕು, -3. ಸೊ ಇವಾಗ ಏನಾಯಿತು, ಇವೆರಡು ಆಪರೇಷನ್ ಅನ್ನು ಅಪ್ಲೈ ಮಾಡಿದ್ರೆ ಇವೆರಡರ ವ್ಯಾಲ್ಯೂ ಕೂಡ 0 ಆಗುತ್ತೆ. ಕೇವಲ ನಾವು R2 ಮತ್ತೆ R3 ಅಂದ್ರೆ ರೋ 2 ಮತ್ತೆ ರೋ 3 ಗೆ ಮಾತ್ರ ಆಪರೇಷನ್ಸ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ರೋ 1 ವ್ಯಾಲ್ಯೂ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ. ಈ ಎರಡು ವ್ಯಾಲ್ಯೂಗಳು 0 ಆಗುತ್ತೆ, ಯಾಕಂದ್ರೆ ಅವೆರಡು ವ್ಯಾಲ್ಯೂನ 0 ಮಾಡೋದಕ್ಕೋಸ್ಕರನೇ ಈ ಎರಡು ಆಪರೇಷನ್ ಅನ್ನು ನಾನು ಅಪ್ಲೈ ಮಾಡಿದ್ದು. ಸೊ ಇವಾಗ ಅಪ್ಲೈ ಮಾಡಿ R2 ಗೆ R2 ಪ್ಲಸ್ 1 ಇಂಟು R1. ಸೊ R2 ಪ್ಲಸ್ R1, 2 ಪ್ಲಸ್ 1 ವಿಲ್ ಬಿ 3. ನೆಕ್ಸ್ಟ್ R2 value is 1, R1 value is 4. 1 plus 4 will be 5. Next R3 minus 3R1. R3 value is 1 minus 3 into its corresponding R1 value is 1. So 1 minus 3 means -2. So just write -2. Next ಇನ್ನೊಂದು ಉಳ್ಕೊಂಡಿದೆ ಇಲ್ಲಿ R3 ವ್ಯಾಲ್ಯೂ ಏನಿದೆ -4 -3 ಇಂಟು R1 ವ್ಯಾಲ್ಯೂ ಏನು ಅದರ ಕರೆಸ್ಪಾಂಡಿಂಗ್ R1 ವ್ಯಾಲ್ಯೂ 4 ಇದೆ. ಸೊ -4 minus 4 3s are 12. Minus into minus plus, but greater sign is minus. 12 plus 4 will be 16. ಸೊ ಇಲ್ಲಿ -16 ಅಂತ ಬರೀರಿ. ಸೊ ಇವಾಗ ಏನಾಯಿತು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ 1 ಆಗಿದೆ, ಅದರ ಕೆಳಗಡೆ ಇರುವಂಥ ವ್ಯಾಲ್ಯೂ 0 ಆಯಿತು. ಸೊ ಇವಾಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಅನ್ನು 1 ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಎಲ್ಲಿದೆ ನೋಡಿ, R1 R2. ಸೊ ರೋ 2 ಅಲ್ಲಿದೆ. ಸೊ ಅದನ್ನ 1 ಮಾಡೋದಕ್ಕೆ ಈಸಿಯಾಗಿ ಯಾವ ರೀತಿ ಮಾಡ್ಬೋದು, ರೋ 2 ಡಿವೈಡೆಡ್ ಬೈ 3 ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ರೋ 2 ಡಿವೈಡೆಡ್ ಬೈ 3 ಅಂದ್ರೆ ಇಲ್ಲಿದೆ 3 ವ್ಯಾಲ್ಯೂ ಇದೆ. ಸೊ 3 ಡಿವೈಡೆಡ್ ಬೈ 3 ವಿಲ್ ಬಿ 1. ಸೊ ನನ್ನ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಇಲ್ಲಿ ಕೇವಲ R2 ಮ್ಯಾಟ್ರಿಕ್ಸ್ ಮೇಲೆ ಮಾತ್ರ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 3 ನ ವ್ಯಾಲ್ಯೂಗಳು ಸೇಮ್ ಉಳ್ಕೊಂತವೆ. ಈಗ R2 ಮೇಲೆ ಅಪ್ಲೈ ಮಾಡಿದ್ರೆ ಇಲ್ಲಿ 0 ಡಿವೈಡೆಡ್ ಬೈ 3 ವಿಲ್ ಬಿ 0 itself. 3 divided by 3 will be 1. 5 divided by 3 will be 5 by 3. ಸೊ ಅದನ್ನ ಡೆಸಿಮಲ್ ಅಲ್ಲಿ ಇಡಬೇಡಿ, ಆ ರೀತಿನೇ ಉಳಿಸ್ಕೊಳ್ಳಿ. ನಾನು ಯಾಕೆ 5 by 3 ಅಂತಾನೆ ಉಳಿಸ್ಕೊಂಡೆ ಗೊತ್ತಾ, ನೋಡಿ ಈ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರಬೇಕು, 1 ಆಗಿರಬೇಕು, 0 ಆಗಿರಬೇಕು. ಸೊ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನು ಮಾತ್ರ ನಾನು 0 ಮಾಡಬೇಕು. ಅದು ನನ್ನ ಒಂದು ಮೈಂಡ್ ಸೆಟ್ ಅಥವಾ ಒಂದು ಗೋಲ್ ಆಗಿರ್ಬೇಕಷ್ಟೇ. ಅದರ ಮೇಲೆ ಏನಾಗಿದ್ರು ಕೂಡ ಪರವಾಗಿಲ್ಲ. 5 by 3 ಇದ್ರೇನು, 0 ಪಾಯಿಂಟ್ ಏನಿದ್ರೇನು, ನನಗೆ ಕೇವಲ ಅದರ ಕೆಳಗಡೆ ವ್ಯಾಲ್ಯೂ 0 ಆಗಬೇಕಷ್ಟೇ ಎಕಲಾನ್ ಫಾರ್ಮ್ ಅಲ್ಲಿ. ಸೊ ಇವಾಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೂಡ 1 ಆಯಿತು, ಅದರ ಕೆಳಗಡೆ ಇರುವಂತ ವ್ಯಾಲ್ಯೂನ 0 ಮಾಡಬೇಕು. ಸೊ ರೋ 3 ಅಲ್ಲಿ ಏನಿದೆ -2 ಇದೆ. ಸೊ ಅದನ್ನ ನಾನು 0 ಮಾಡಬೇಕು. ಸೊ ರೋ 3 ಇರುವಂತ -2 ಅನ್ನ 0 ಮಾಡೋದಕ್ಕೆ ಯಾರ ರೆಫರೆನ್ಸ್ ತಗೋಬೇಕು, ರೋ 2 ಅಲ್ಲಿ ಇರುವಂತ ಅದರ ಕರೆಸ್ಪಾಂಡಿಂಗ್ ಡಯಾಗ್ನಲ್ ಎಲಿಮೆಂಟ್ ಅನ್ನ ತಗೋಬೇಕು. ಸೊ ಅದು ರೋ 2 ಅಲ್ಲಿ ಇದೆ. ಈಗ -2 ಅನ್ನ 0 ಮಾಡಬೇಕು ಅಂದ್ರೆ ಅದರ ಉಲ್ಟಾ +2. ಸಿಂಪಲ್.
ಸೊ ಇವಾಗ R3ಗೆ ಮಾತ್ರ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡ್ತಾ ಇರೋದು. ಸೊ ರೋ 1 ಮತ್ತೆ ರೋ 2 ವ್ಯಾಲ್ಯೂಸ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಿ. ನೆಕ್ಸ್ಟ್ ಇವಾಗ R3 ಪ್ಲಸ್ 2R2 ಈ ವ್ಯಾಲ್ಯೂ ಹೆಂಗಿದ್ರು 0ನೇ ಉಳ್ಕೊಳುತ್ತೆ. R3 ವ್ಯಾಲ್ಯೂ ಏನು -2 ಪ್ಲಸ್ 2 ಇಂಟು R2 ವ್ಯಾಲ್ಯೂ ಏನಿದೆ 1 ಇದೆ. ಸೊ ಪ್ಲಸ್ 2 -2 ಏನಾಯಿತು 0. ನೆಕ್ಸ್ಟ್ ಇನ್ನೊಂದು ಏನಿದೆ R3 ವ್ಯಾಲ್ಯೂ ಇಸ್ -16 ಪ್ಲಸ್ 2 ಇಂಟು ಇಟ್ಸ್ ಕರೆಸ್ಪಾಂಡಿಂಗ್ R2 ವ್ಯಾಲ್ಯೂ ಇಸ್ 5/3. ಸೊ ಇವಾಗ ಏನೈತೆ -16 ಪ್ಲಸ್ 5 2s are 10 divided by 3. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 16 3s are 6 3s are 18 8 1 carry 3 1s are 3 4 -48 plus 10 divided by 3. ಸೊ ಎಷ್ಟಾಗುತ್ತೆ -48 plus 10 ಅಂತಂದ್ರೆ -38 divided by 3. ಸೊ -38 divided by 3. ಈಗ ಲಾಸ್ಟ್ ಡಯಾಗ್ನಲ್ ಎಲಿಮೆಂಟ್ ಯಾವುದು -38 divided by 3 ಇದೆ. ಸೊ ಅದನ್ನ ಒಂದಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನು ಮಾಡ್ತೀನಿ, ಅದು ರೋ ನಂಬರ್ 3 ಅಲ್ಲಿ ಇದೆ. ಸೊ ಏನು ಮಾಡ್ತೀನಿ, ರೋ 3 ಡಿವೈಡೆಡ್ ಬೈ ಇದು ಏನು ವ್ಯಾಲ್ಯೂ ಇದೆ ಅದರಿಂದನೇ ಡಿವೈಡ್ ಮಾಡ್ತೀನಿ. -38 divided by 3. ಯಾಕೆ ನೋಡಿ R3 ವ್ಯಾಲ್ಯೂ ಏನಪ್ಪ -38 divided by 3 ಡಿವೈಡೆಡ್ ಬೈ -38 divided by 3. -38 divided by 3 -38 divided by 3 ವ್ಯಾಲ್ಯೂ ಏನಾಗುತ್ತೆ ಫೈನಲ್ ಆಗಿ 1 ಉಳಿಯುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನನ್ನ ಫೈನಲ್ ಮ್ಯಾಟ್ರಿಕ್ಸ್ ಏನಾಗುತ್ತೆ A is equal to R3ಗೆ ಮಾತ್ರ ಅಪ್ಲೈ ಮಾಡಿರೋದು. ಸೊ ರೋ 1 ಮತ್ತೆ ರೋ 2 ವ್ಯಾಲ್ಯೂಸ್ ಸೇಮ್ ಉಳ್ಕೊಂತವೆ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ. ಸೊ ಇವಾಗ ಈ ಝೀರೋಗಳು ಕೂಡ ಹಾಗೆ ಉಳ್ಕೊಳ್ಳೋದು. 0 ಇದ್ರೆ ಡೈರೆಕ್ಟ್ ಆಗಿ 0 ಅಂತ ಬರೀರಿ, ಅದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 0ನೇ ಆಗಿರುತ್ತೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ -38 divided by 3 -38 divided by 3. ಸೊ ವ್ಯಾಲ್ಯೂ ಏನು 1. ಇವಾಗ ನನ್ನ ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಗಳು ಕೂಡ 1 ಆಗಿವೆ. ಇದರಿಂದ ನಮಗೆ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಯಾವ ರೀತಿ ಕಂಡುಹಿಡಿತೀವಿ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ A will be equal to ಡಯಾಗ್ನಲ್ ಎಲಿಮೆಂಟ್ ಗಳನ್ನ ನೋಡಬೇಕು, ಎಷ್ಟು ಸಲಿ ಡಯಾಗ್ನಲ್ ಎಲಿಮೆಂಟ್ ಅಲ್ಲಿ 1 ಇದೆ ಅದು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್. ಸೊ 1 2 3 ಡಯಾಗ್ನಲ್ಸ್ ಅಲ್ಲಿ 3 ಸಲಿ 1 ಬಂದಿದೆ. ಸೊ ಇವಾಗ ಕೊಟ್ಟಿದ್ದಂತಹ ಮ್ಯಾಟ್ರಿಕ್ಸಿನ ರ್ಯಾಂಕ್ ಎಷ್ಟು 3. ಸೊ ಇವಾಗ ಮ್ಯಾಟ್ರಿಕ್ಸಿನ ರ್ಯಾಂಕ್ 3 ಅಂತ ಗೊತ್ತಾಯಿತು. ಸೊ ಇವಾಗ ಫೈನಲ್ ಸ್ಟೆಪ್ ಏನು ಅಂತಂದ್ರೆ ನಾವಿವಾಗ ನಂಬರ್ ಆಫ್ ಅನ್ನೋನ್ಸ್ ಗಳನ್ನ ನೋಡ್ಬೇಕು. ಸೊ ನಂಬರ್ ಆಫ್ ಅನ್ನೋನ್ಸ್ ಏನು x y z 3 ಅನ್ನೋನ್ಗಳಿವೆ. ಸೊ ಏನಾಯ್ತು ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಕೂಡ 3 ಇದೆ, ನಂಬರ್ ಆಫ್ ಅನ್ನೋನ್ಸ್ ಕೂಡ 3 ಇದೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ನಂಬರ್ ಆಫ್ ಅನ್ನೋನ್. ಸೊ ಏನಾದ್ರೂ ಕೂಡ ಹೋಮೋಜಿನಸ್ ಲೀನಿಯರ್ ಈಕ್ವೇಶನ್ಸ್ ಗಳಲ್ಲಿ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ನಂಬರ್ ಆಫ್ ಅನ್ನೋನ್ಸ್ ಎರಡೂ ಕೂಡ ಸೇಮ್ ಇದ್ರೆ, ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಮತ್ತೆ ನಂಬರ್ ಆಫ್ ಅನ್ನೋನ್ಸ್ ಸೇಮ್ ಇದ್ರೆ ನಾವು ಅದನ್ನ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಇದನ್ನ ನೀವು ಟ್ರಿವಿಯಲ್ ಸೊಲ್ಯೂಷನ್ ಅಂತನಾದ್ರೂ ಕರಿಬಹುದು ಅಥವಾ ನೋ ಸೊಲ್ಯೂಷನ್ ಅಂತನಾದ್ರೂ ಕರಿಬಹುದು, ಟ್ರಿವಿಯಲ್ ಆರ್ ನೋ ಸೊಲ್ಯೂಷನ್. ಸೊ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಎಲ್ಲ ಅನ್ನೋನ್ಗಳ ವ್ಯಾಲ್ಯೂ x ವ್ಯಾಲ್ಯೂ ಇರ್ಬೋದು, y ವ್ಯಾಲ್ಯೂ ಇರ್ಬೋದು, z ವ್ಯಾಲ್ಯೂ ಇರ್ಬೋದು. ಸೊ ಅದರ ವ್ಯಾಲ್ಯೂ ಏನಂತೆ 0. ಸೊ ಸಿಂಪಲ್ ಟ್ರಿಕ್ ಏನು, ಫಸ್ಟ್ ಮ್ಯಾಟ್ರಿಕ್ಸ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಲೀನಿಯರ್ ಈಕ್ವೇಶನ್ಸ್ ಗಳನ್ನ ಒಂದು ಮ್ಯಾಟ್ರಿಕ್ಸ್ ಎ ಇರುತ್ತಲ್ಲ ಮೈನ್ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸಿನ ರ್ಯಾಂಕ್ ಅನ್ನ ಫೈಂಡ್ ಮಾಡಬೇಕು. ಆ ಮ್ಯಾಟ್ರಿಕ್ಸಿನ ರ್ಯಾಂಕ್ ಏನಾದ್ರೂ ನಂಬರ್ ಆಫ್ ಅನ್ನೋನ್ಸ್ಗೆ ಈಕ್ವಲ್ ಆಗಿದ್ರೆ ಅದನ್ನ ಟ್ರಿವಿಯಲ್ ಅಥವಾ ನೋ ಸೊಲ್ಯೂಷನ್ ಅಂತ ಕನ್ಕ್ಲೂಡ್ ಮಾಡಿಬಿಟ್ಟು x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂ ದಟ್ ಈಸ್ ಏನೇ ಅನ್ನೋನ್ ವ್ಯಾಲ್ಯೂಗಳು ಇರ್ತವೆ, ಎ ವ್ಯಾಲ್ಯೂ ಏನೇನು ಅನ್ನೋನ್ ವ್ಯಾಲ್ಯೂಗಳು ಇರ್ತವೆ ಅವನ್ನ ನಾವು 0ಗೆ ಈಕ್ವೇಟ್ ಮಾಡ್ತೀವಿ. ಸೊ ಇದೇನಿದು ಟ್ರಿವಿಯಲ್ ಸೊಲ್ಯೂಷನ್ ಇದ್ರೆ. ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇದ್ರೆ ಏನ್ ಮಾಡ್ಬೇಕಾಗುತ್ತೆ, x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂನ ಕಂಡುಹಿಡಿಬೇಕು. ಅಂದ್ರೆ ನಂಬರ್ ಆಫ್ ಅನ್ನೋನ್ಸ್ ಏನಾದ್ರೂ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಇಲ್ಲ ಅಂತಂದ್ರೆ ಅದು ನಾನ್ ಟ್ರಿವಿಯಲ್ ಮ್ಯಾಟ್ರಿಕ್ಸ್. ಸೊ ನಾನ್ ಟ್ರಿವಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ ಏನ್ ಮಾಡ್ತೀರಾ ನೀವು x ವ್ಯಾಲ್ಯೂ y ವ್ಯಾಲ್ಯೂ z ವ್ಯಾಲ್ಯೂನ ನೀವು ಸಪರೇಟ್ ಆಗಿ ಕಂಡುಹಿಡಿಬೇಕು. ಸೊ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.